ಸಾಹಸಿಗಳ ಪರ್ವ ವಿಸ್ಮಯಗಳ ಲೋಕ ಶಬಾಷ್ ಇಂಡಿಯಾ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಮತ್ತೆ ಸ್ವಾಗತ. ಸ್ನೇಹಿತರೆ, ಗಡ್ಡ ಅಂದ ಕೂಡಲೇ ಪ್ರಾಯಶಃ ಚಿಕ್ಕ ವಯಸ್ಸಿನಲ್ಲಿ ಒಂದು ಕತೆ ಕೇಳಿದ ಓದಿದ ನೆನಪು ಎಲ್ಲರಿಗೂ ಬರಬಹುದು. ಅಕ್ಬರ್ ಬೀರ್ಬಲ್ನ ಕತೆ, ಗಡ್ಡ ಎಳೆದವನ ಬಾಯಿಗೆ ಮಿಠಾಯಿ ಅಂತ. ಜ್ಞಾಪಕ ಬಂತಲ್ಲ? ಸೂಪರ್. ನಾನು ನಿಮಗೆ ಆ ಕತೆನ ಹೇಳಕ್ ಹೋಗ್ತಾ ಇಲ್ಲ ಈಗ, ಆದರೆ ಒಬ್ಬ ವ್ಯಕ್ತಿಯನ್ನು ಪರಿಚಯ ಮಾಡಿಸ್ತಾ ಇದ್ದೀನಿ. ಇವರು ತಮ್ಮ ಗಡ್ಡವನ್ನ ಯಾರ ಕೈಲೂ ಎಳಿಸ್ಕೊಳ್ಳಲ್ಲ, ಆದರೆ ತಮ್ಮ ಗಡ್ಡದಿಂದ ಬೇರೆ ಏನನ್ನೋ ಎಳಿತಾರೆ. ಏನು ಅಂತ ಕುತೂಹಲ ಆಗ್ತಾ ಇದೆಯಾ? ಬನ್ನಿ ನೋಡೋಣ, ಮತ್ತೆ ಮೀಟ್ ಮಾಡೋಣ ರಬ ಕವಿಯ ಈ ಸಾಹಸಿಯ ಸಾಹಸವನ್ನ. ಸುಮಾರು 600 kg ಇದೆ. ಇದನ್ನ ಸಾಮಾನ್ಯ ಮನುಷ್ಯರು ತಳ್ಳಬೇಕಂದ್ರೆ ಅಟ್ಲೀಸ್ಟ್ ಒಂದು 4-5 ಜನ ಆದ್ರೂ ಬೇಕು. ಅಂಥದ್ರಲ್ಲಿ ಒಬ್ಬ ವ್ಯಕ್ತಿ ಕೇವಲ ಅವರ ಗಡ್ಡದ ಸಪೋರ್ಟ್ ಇಂದ ಈ ಗಾಡಿನ ಎಳಿತಾರೆ ಅಂದ್ರೆ ನಂಬೋ ಮಾತಾ? ನಂಬಲೇಬೇಕು. ಯಾಕಂದ್ರೆ ಇಂಥ ಒಂದು ಮಹಾ ಸಾಹಸಿ ಬಸಪ್ಪ ನಿಂಗಪ್ಪ ನಾಯಕವಾಡಿ ಅವರು ನಮ್ಮ ಈ ಒಂದು ಶೋ ಅಲ್ಲಿದ್ದಾರೆ. ಇವತ್ತು ಈ ಒಂದು ಮಹಾ ಕಾರ್ಯನ ಅವರು ನಮ್ಮ ಮುಂದೆ ಸಾಧಿಸಿ ತೋರಿಸಲಿದ್ದಾರೆ. ಸೊ ರೆಡಿನಾ ಸರ್? ರೆಡಿ ಕಮ್ ಆನ್. ಎಷ್ಟು ಭಾರ ಅಂದ್ರೆ 38 kg ತೂಕ ಇದೆ ಈ ಕಲ್ನ. ಈ ಕಲ್ನ ಕೈಯಲ್ಲಂತೂ ಎತ್ತೋಕ್ ಸಾಧ್ಯ ಇಲ್ಲ, ಆದ್ರೆ ಒಬ್ಬ ವ್ಯಕ್ತಿ ಇದನ್ನ ಗಡ್ಡದ ಸಪೋರ್ಟ್ ಇಂದ ಎಳಿತಾರಂದ್ರೆ ನಂಬ್ತೀರಾ? ಬನ್ನಿ ಈ ಒಂದು ಸಾಹಸಮಯವಾದ ಒಂದು ಕೃತ್ಯನ ನೋಡೋಣ. ಇದನ್ನ ಮಾಡ್ತಾ ಇದ್ದಾರೆ ಬಸಪ್ಪ ನಿಂಗಪ್ಪ ಅವರು. ಸೊ ಕಮ್ ಆನ್, ಲೆಟ್ಸ್ ವಾಚ್ ಇಟ್. ಕಮ್ ಆನ್. ಬಸಪ್ಪ ಅವರು ತಮ್ಮ ಗಡ್ಡದ ಗಮ್ಮತ್ತನ್ನು ತೋರಿಸಿದ್ದಾಯ್ತು. ಇವಾಗ ಅವರು ಕಿವಿಯ ಕರಾಮತ್ತನ್ನ ತೋರಿಸಲಿದ್ದಾರೆ. ಇಲ್ಲಿ ನೋಡ್ತಿದ್ದೀರಾ, 2 ತುಂಬಿದ ಬಿಂದಿಗೆಗಳಿವೆ. ಸೊ ಇವನ್ನ ಅವರು ತಮ್ಮ ಕಿವಿ ಮಾತ್ರದ ಸಪೋರ್ಟ್ ಇಂದ ಎತ್ತಲಿದ್ದಾರೆ. ಇವರಿಬ್ರು ಅವ್ರ ಕಿವಿ ಬಲ್ಜ್ ಆಗ್ಬಾರ್ದು, ಜಾರಬಾರ್ದು ಅನ್ನೋ ಒಂದು ಕಾರಣಕ್ಕೆ ಕಿವಿಯನ್ನ ಇಟ್ಕೊಂಡಿದ್ದಾರೆ. ಸೊ ಬಸಪ್ಪ ಅವರೇ ರೆಡಿನಾ? ಓಕೆ ಸರ್, ಗೋ ಫಾರ್ ಇಟ್. ಕರ್ನಾಟಕದ ರಬ ಕವಿಯ ಹೊಸಪ್ಪ ಅವರೇ, ಶಬಾಷ್ ಇಂಡಿಯಾ.